ಜಮಖಂಡಿಯಲ್ಲಿ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಪತ್ರಿಕಾಗೋಷ್ಠಿ. ಹೌದು ಪ್ರಿಯ ವೀಕ್ಷಕರೇ, ದಿನಾಂಕ 6-7-2026 ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಈ ವರ್ಷ ಅತೀ ಕಡಿಮೆ ಮಳೆಯಾಗಿರುವುದರಿಂದ ಕೃಷ್ಣಾ ನದಿಯಲ್ಲಿ ನೀರಿನ ಹರಿವು ಸಂಪೂರ್ಣವಾಗಿ ಕುಂಠಿತಗೊಂಡಿದ್ದು ಬೋರ್ವೆಲ್ಗಳಲ್ಲಿಯೂ ನೀರಿನ ಮಟ್ಟ ಕುಸಿದಿದೆ. ಪರಿಣಾಮವಾಗಿ ರೈತರು ಬೆಳೆದಿರುವ ವಿವಿಧ ಬೆಳೆಗಳು ಒಣಗಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಮುಖಂಡರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ರಾಜ್ಯ ಕಬ್ಬು ಬೆಳೆಗಾರರ ಸಂಘವು ಕರ್ನಾಟಕ ಸರ್ಕಾರವನ್ನು ಒತ್ತಾಯಿಸಿ ರೈತರು ಬೆಳೆದಿರುವ ಎಲ್ಲಾ ಬೆಳೆಗಳಿಗೆ ಸೂಕ್ತ ಪರಿಹಾರ ಘೋಷಿಸಬೇಕು ಎಂದು ಆಗ್ರಹಿಸಿದೆ. ಜೊತೆಗೆ ಪ್ರಾಥಮಿಕ ಕೃಷಿ ಸಹಕಾರ ಸಂಘಗಳಲ್ಲಿ ರೈತರು ಪಡೆದಿರುವ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡಬೇಕು ಎಂದು ಸರ್ಕಾರಕ್ಕೆ ಮನವಿ ಮಾಡಬೇಕು ಎಂದು ಸರ್ಕಾರಕ್ಕೆ ಮನವಿ ಮಾಡಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ರೈತರು ಬೆಳೆದ ಎಲ್ಲಾ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆ ನಿಗದಿಪಡಿಸಿ ನೀಡಬೇಕು. 2025-26ನೇ ಸಾಲಿನ ಕಬ್ಬಿಗೆ ಪ್ರತಿ ಟನ್ನಿಗೆ 3,200 ರೂಪಾಯಿ ಜೊತೆಗೆ 50 ರೂಪಾಯಿ ಪ್ಲಸ್ 50 ರೂಪಾಯಿ ಪ್ರೋತ್ಸಾಹಧನ ನೀಡಬೇಕು ಎಂದು ಒತ್ತಾಯಿಸಲಾಗಿವೆ. ಬಾಗಲಕೋಟೆ ಜಿಲ್ಲೆಯ ಎಲ್ಲಾ ಸಕ್ಕರೆ ಕಾರ್ಖಾನೆಗಳು ಕಬ್ಬು ಪೂರೈಕೆ ಮಾಡಿದ ರೈತರ ಖಾತೆಗಳಿಗೆ ಬಾಕಿ ಹಣವನ್ನು ತಕ್ಷಣವೇ ಜಮಾ ಮಾಡಬೇಕು ಎಂದು ಸಂಘದ ಮುಖಂಡರು ಆಗ್ರಹಿಸಿದರು. ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷರಾದ ಕುರುಬೂರು ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ಬಿಡದಿ ಟೌನ್ಶಿಪ್ ವಿರೋಧಿಸಿ ದಿನಾಂಕ 03-07-2026 ನಡೆದ ಹೋರಾಟಕ್ಕೆ ಜಮಖಂಡಿ ತಾಲೂಕು ಕಬ್ಬು ಬೆಳೆಗಾರರ ಸಂಘ ಬೆಂಬಲ ವ್ಯಕ್ತಪಡಿಸಿದೆ. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ತಾಲೂಕು ಅಧ್ಯಕ್ಷ ಹನುಮಂತ ಮಗದುಂ, ಕಲ್ಲಪ್ಪ ಬಿರಾದಾರ, ರಮೇಶ್ ಸೌದಿ, ಮಲ್ಲಿಕಾರ್ಜುನ ಬೇಕರಿ, ಬಸು ನ್ಯಾಮಗೌಡ, ಪೈಗಂಬರ್ ಮುಮಿನ್, ಪರಶುರಾಮ ರಾಟಿ ಹಾಗೂ ಗುರಪ್ಪ ಪೂಜಾರಿ ಉಪಸ್ಥಿತರಿದ್ದರು. ಈ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನಲ್ಲಿ ಪತ್ರಿಕಾಗೋಷ್ಠಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಪತ್ರಿಕಾಗೋಷ್ಠಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಯಾವತ್ತೂ ನಮ್ಮ ಜಮಖಂಡಿ ತಾಲೂಕಿನ ಕಬ್ಬು ಬೆಳೆಗಾರ ಸಂಘದ ಎಲ್ಲ ಮುಖಂಡರೇ, ಎಲ್ಲ ರೈತ ಮುಖಂಡರೇ, ಮಾಧ್ಯಮ ಸ್ನೇಹಿತರೇ, ಮೀಡಿಯಾ ಸ್ನೇಹಿತರೇ, ಇವತ್ತು ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ ಈ ವರ್ಷ 146 ವರ್ಷಕ್ಕಿಂತ ಅತಿ ಕಡಿಮೆ ಮಳೆ ನಮ್ಮ ತಾಲೂಕಿನಲ್ಲಿ, ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಆಗಿರುವುದರಿಂದ ಮತ್ತು ಕೃಷ್ಣಾ ನದಿಯಲ್ಲಿ ಇಲ್ಲಿಯವರೆಗೆ ನೀರು ಖಾಲಿಯಾಗಿತ್ತು. ಸತತವಾಗಿ 3 ತಿಂಗಳ ಪರ್ಯಂತರ ಕೃಷ್ಣಾ ನದಿ ನೀರು ಖಾಲಿಯಾಗಿತ್ತು. ಅಷ್ಟೇ ಅಲ್ಲ, ಇನ್ನು ಸಾಕಷ್ಟು ತುಂಗಭದ್ರಾ, ಕಾವೇರಿ, ಇನ್ನೂ ಅನೇಕ ನಮ್ಮ ರಾಜ್ಯದ ಎಲ್ಲ ಒಂದು ನದಿಗಳಲ್ಲಿ ನೀರು ಖಾಲಿಯಾಗಿರುವುದರಿಂದ ಮತ್ತು ಅಷ್ಟೇ ಅಲ್ಲ, ಈ ನಮ್ಮ ವಡ್ಡಿಸಲ್ದಾಗಿನ ಎಲ್ಲ ಬೋರ್ಗಳು ಕಡಿಮೆ ಬಂದಾಗಿರುವುದರಿಂದ ರೈತರಿಗೆ ಭಯಂಕರ ಹೊಡೆತ ಆಗಿರೋದ್ರಿಂದ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ರಾಜ್ಯಾಧ್ಯಕ್ಷರು ಏನು ಮಾಡ್ಯಾರು, ಇಲ್ಲಿ ನಮ್ಮ ಬಿಡದಿ ಒಳಗೆ ಟೌನ್ಶಿಪ್ ಮಾಡ್ಬೇಕಂತೇಳಿ ರಾಜ್ಯ ಸರ್ಕಾರ ಹೊಂಟದಲ್ಲೇ ಆ ಟೌನ್ಶಿಪ್ಗೆ ಏನೈತಿ ವಿರೋಧವಾಗಿ ಹೋರಾಟ ಮಾಡ್ಯಾರ. ಅವು ಟೌನ್ಶಿಪ್ ಏನೈತಿ ಆ ಒಂದು ಭೂಮಿ ಟೌನ್ಶಿಪ್ ಒಂದು ಮಾಡ್ಬೇಕನ್ನುವಂಥ ವಿಚಾರ ಇಟ್ಕೊಂಡು ಇದು ಮಾಡಿದ್ದು ಭೂಮಿಗೆ ಏನಂತ ಅದು ಒಂದು ಫಲವತ್ತಾದ ಭೂಮಿ ಐತಿ. ಅಲ್ಲಿ ಸಾಕಷ್ಟು ತೆಂಗಿನ ಗಿಡಗಳು, ಬಾಳಿ ತೋಟ, ಸಿಕ್ಕಾಪಟ್ಟಿ ತೋಟಗಾರಿಕೆ ಬೆಳೆ, ಒಂದು ಕೃಷಿ ಬೆಳೆಗಳು ಇರುವುದರಿಂದ ಆ ಭೂಮಿ ಏನೈತಿ ಟೌನ್ಶಿಪ್ ಮಾಡಕ್ಕೆ ಹೋಗ್ಬೇಡ್ರಿ. ನಾವು ಬೇರೆ ಕಡೆ ಬರೀ ಒಂದು ಬೆಂಗಳೂರಿಂದ ಅಭಿವೃದ್ಧಿ ಮಾಡ್ಕೊತ ಹೊಂಟಾರ ಸರ್ಕಾರವ. ಈ ಉತ್ತರ ಕರ್ನಾಟಕ ಕಡೆ ಲಕ್ಷ ಕೊಟ್ಟಿಲ್ಲ. ಅವ್ರು ಏನು ಟೌನ್ಶಿಪ್ ಮಾಡ್ರು, ಅಲ್ಲೇ ಆ ತುಂಗಭದ್ರಾ ಗೇಟ್ ಮುರಿದೈತಿ ಅಂದ್ರೆ ಅವನ್ನೆಲ್ಲ ಬಡ ರಿಪೇರ್ ಮಾಡ್ರಿ. ಇಲ್ಲಿ ಹಿಪ್ಪರಿಗೆ ಗೇಟ್ ಇದು ಮಾಡಬಾರ್ದು. ಅದಕ್ಕೇನೈತಿ ಈ ಟೌನ್ಶಿಪ್ ಅಲ್ಲಿ ಮಾಡಬೇಡ್ರಿ. ಈ ಉತ್ತರ ಕರ್ನಾಟಕದ ಬೇರೆ ಜಾಗ ಇಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲೆ, ವಿಜಯಪುರ ಜಿಲ್ಲೆದಾಗ ಮಾಡ್ರಿ ಅನ್ನುವಂಥ ಒತ್ತಾಯ ಕೂಡ ನಾವು ರಾಜ್ಯ ಸರ್ಕಾರಕ್ಕೆ ಮಾಡ್ತೀವಿ. ಅದನ್ನು ಕೈ ಬಿಡ್ರಿ. ನಮ್ಮ ಒಂದು ರೈತ ರತ್ನ ಕುರುಬೂರು ಶಾಂತಕುಮಾರ್ ಏನೋ ಅವ್ರು ಹೋರಾಟ ಮಾಡ್ಯಾರಲ್ಲ ನಮ್ಮ ನೇತೃತ್ವದೊಳಗೆ, ಆ ಹೋರಾಟಕ್ಕೆ ಏನೈತಿ ನಮ್ಮ ಜಮಖಂಡಿ ತಾಲೂಕು ಕಬ್ಬು ಬೆಳೆಗಾರ ಸಂಘದಿಂದ ಒಂದು ಬೆಂಬಲ ಘೋಷಿಸ್ತು. ಈ ರೀತಿ ನಮ್ಮ ರೈತರ ಬೇಡಿಕೆಗಳು ಇರುವುದರಿಂದ ನಮ್ಮ ರಾಜ್ಯ ಸರ್ಕಾರವಾಗಲಿ, ಕೇಂದ್ರ ಸರ್ಕಾರವಾಗಲಿ, ಕಾರ್ಖಾನೆಗಳ ಮಾಲಕರಾಗಲಿ ಈ ಎಲ್ಲ ಬೇಡಿಕೆಗಳನ್ನು, ಎಲ್ಲ ರೈತರ ಬೇಡಿಕೆಗಳನ್ನು ಈಡೇರಿಸಬೇಕನ್ನುವಂಥ ಒಂದು ಒತ್ತಾಯವನ್ನು ನಮ್ಮ ಜಮಖಂಡಿ ತಾಲೂಕಿನ ಎಲ್ಲ ರೈತ ಬಂಧುಗಳ ಪರವಾಗಿ ಕಬ್ಬು ಬೆಳೆಗಾರ ಸಂಘದಿಂದ ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಹಾಗೂ ಸಕ್ಕರೆ ಕಾರ್ಖಾನೆ ಮಾಲಕರಿಗೆ ಒತ್ತಾಯವನ್ನು ಪಡಿಸುತ್ತೇವೆ. ಈ ಒಂದು ಪತ್ರಿಕಾಗೋಷ್ಠಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಯಾವತ್ತೂ ನಮ್ಮ ಜಮಖಂಡಿ ತಾಲೂಕಿನ ಕಬ್ಬು ಬೆಳೆಗಾರ ಸಂಘದ ಎಲ್ಲ ಮುಖಂಡರೇ, ರೈತ ಮುಖಂಡರೇ ಹಾಗೂ ಎಲ್ಲರಿಗೂ ಹಾಗೂ ನಮ್ಮ ಮೀಡಿಯಾ ಬಂಧುಗಳಿಗೂ ಎಲ್ಲರಿಗೂ ನಮಸ್ಕರಿಸಿ ನನ್ನ ಪತ್ರಿಕಾಗೋಷ್ಠಿ ಕಾರ್ಯಕ್ರಮವನ್ನು ವೈಯಕ್ತಿಕವಾಗಿ ಮುಗಿಸ್ತೇನೆ.